ವಿತತ ಮಹಿಮನ ಬಿಟ್ಟು ಸುರರಿಗೆ ಪೃಥಕು ವಂದನೆ ಮಾಳ್ಪ ಮಾನವ ದಿತಿ ಜನೆ ಸರಿ ಹರಿಯುತಾ ಸಂಸ್ಥಿತನೆನಿಸನಲ್ಲಿ ಚತುರ ಮುಖ ಮೊದಲಾದ ಖಿಳ ದೇವತೆಗಳೊಳಗಿಹನೆಂದು ಲಕ್ಷ್ಮೀಪತಿಗೆ ವಂದಿಸೆ ವಂದ ರಕ್ಷಣ ಬಿಟ್ಟಗಲನವರ. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದ ದಯಾ ಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೆ ತು ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 7. ವಿತತ ಮಹಿಮನ ಬಿಟ್ಟು ಸುರರಿಗೆ ಪ್ರಥಮಗಂಧನೆ ಮಾಳ್ಪ ಮಾನವ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ದೇವತಾ ವಂದನಾ ಕ್ರಮವನ್ನು ತಿಳಿಸ್ತಾರೆ. ಸರ್ವತ್ರ ವ್ಯಾಪ್ತನಾದ ಮಹಿಮೋಪೇತನಾದ ಶ್ರೀ ಪರಮಾತ್ಮನನ್ನು ಬ್ರಹ್ಮಾದಿ ದೇವತಾಂತ ವರ್ಗದಲ್ಲಿ ತಿಳಿಯದೆ ಬಿಟ್ಟು ಬ್ರಹ್ಮಾದಿ ದೇವತೆಗಳಿಗೆ ಮಾತ್ರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಂದನೆ ಮಾಡಿದರೆ, ಪ್ರತ್ಯೇಕವಾಗಿ ವಂದನೆ ಮಾಡಿದರೆ ಪೂಜಾದಿಗಳನ್ನು ಮಾಡತಕ್ಕ ಮನುಷ್ಯನು ದೈತ್ಯನೇ ಅನ್ನುವಂತಹದು ನಿಶ್ಚಯ. ಇಂತಹ ಅಸುರನ ಅಂತರ್ಗತನಾದ ಬಿಂಬರೂಪಿಯಾದ ಶ್ರೀ ಪರಮಾತ್ಮನಾದ ತಾನು ಚಂದವಾಗಿ ಸ್ಥಿತವಾಗಿದ್ದ ಕಾಲದಲ್ಲೂ ಇಂತಹ ಅಸುರನಲ್ಲಿ ದಯಾರಹಿತನಾಗಿ ಇವನ ಸಂರಕ್ಷಣೆ ಮಾಡಬೇಕು ಅನಿಸೋದಿಲ್ಲ. ತದ್ವಿಪರೀತನೆನಿಸಿ ಇದನ್ನು ಕೆಡಿಸ್ತಾನೆ ಅನ್ನೋದೇ ತಾತ್ಪರ್ಯ. ಬ್ರಹ್ಮಾದಿ ದೇವತೆಗಳೇ ಮೊದಲಾದ ಸಮಸ್ತ ದೇವತಾಂತರ್ಗತನಾಗಿ ಶ್ರೀ ಪರಮಾತ್ಮ ಇದ್ದಾನೆ ಅಂತ ತಿಳಿದು ಇಂತಹ ಪರಮಾತ್ಮಗೆ ವಂದನೆ ಪೂಜಾದಿಗಳನ್ನು ಮಾಡಿದರೆ ಅಂತಹ ಭಕ್ತನನ್ನು ಒಂದು ಅರ್ಧ ಕ್ಷಣ ಕಾಲವಾದರೂ ಸಂರಕ್ಷಣೆ ಮಾಡೋ ವಿಷಯದಲ್ಲಿ ಜಾಗರೂಕನಾಗಿ ಅಧಿಕಾರಿಗೆ ಯಾವ ಬಾಧಕವೂ ಇಲ್ಲದಂತೆ ಸಂರಕ್ಷಣೆ ಮಾಡ್ತಾನೆ. ಈ ನೇಮ ಅನ್ನೋದು ಉತ್ತಮ ಅಧಿಷ್ಠಾನಕ್ಕೆ ಮಾತ್ರವೇ. ನೀಚರಾದ ದೈತ್ಯರ ಅಧಿಷ್ಠಾನದಲ್ಲಿ ಸೂಕರಾದಿಗಳಲ್ಲಿ ತನಗೆ ಅವರರಾದವರಲ್ಲಿ ಅಂತರ್ಗತನಾದ ಶ್ರೀ ಪರಮಾತ್ಮನ ಚಿಂತನವೇ ಹೊರತು ಪೂಜಾ ವಂದನಾದಿಗಳು ಸರ್ವದಾ ನಿಷಿದ್ಧ. ಬ್ರಹ್ಮಾದಿಯಾಗಿ ದೇವತೆಗಳಿಗೆ ನಮಸ್ಕಾರ ಮಾಡಬೇಕಾದರೂ ಬ್ರಹ್ಮಾಂತರ್ಯಾಮಿ ರುದ್ರಾಂತರ್ಗತ ಅಂತ ಅಂತರ್ಗತನಾದ ಪರಮಾತ್ಮನಿಗೆ ನಮಸ್ಕರಿಸಿದರೆ ಮಾತ್ರ ಪರಮಾತ್ಮನು ಆ ದೇವತೆಗಳೊಳಗಿದ್ದು ಆ ಪೂಜಾದಿಗಳನ್ನು ಸ್ವೀಕರಿಸಿ ಉತ್ತಮ ಫಲವನ್ನು ಕೊಡುವನು. ಅಲ್ಲದ ಅಂತಹ ಜನರನ್ನು ಒಂದರೆ ಕ್ಷಣವಾದರೂ ಬಿಟ್ಟಗಲನು. ಹಾಗಲ್ಲದೆ ಬ್ರಹ್ಮಾದಿ ದೇವತೆಗಳಿಗೆ ಮಾತ್ರ ಪ್ರತ್ಯೇಕವಾಗಿ ನಮಸ್ಕಾರಗಳನ್ನು ಮಾಡಿದರೆ ಅದನ್ನು ಶ್ರೀಹರಿಯು ಸ್ವೀಕರಿಸುವುದಿಲ್ಲ. ಹಾಗೆ ಪೂಜಿಸುವವನು ದೈತ್ಯನೆಂದೇ ತಿಳಿಯಬೇಕು ಅಂತ ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.